ಓ ಇಂದು ಸೆಪ್ಟೆಂಬರ್ 13ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಈ ಒಂದು ನಗು ತರಿಸುವ, ಅದರಂತೆಯೇ ಒಂದು ಮಾರ್ಗದರ್ಶನ ಮಾಡುವಂತಹ ಒಂದು ಉತ್ತಮ ಬರಹ. ಶಿರೋನಾಮೆ ಮೇಕ್ ಎ ವೇ ಫಾರ್ ಎ ಫೂಲ್. Make a way for a fool. Two men were crossing a very narrow passage. Both of them could not pass together. One had to make way for the other. They stared at each other, neither wishing to give way. The first man said, "Get out of the way and let me pass." The other replied politely, "I was about to ask you to do the same." "Nonsense," replied the first. "I never make a way for a fool." "I do," answered the second, moving aside to let the other pass. In the highways of life, it is often politic to be polite, but in a traffic highway, it always pays. Don't argue over the right of way with a foolish and reckless motorist. For better to lose your right than to lose your life. ಅಬ್ಬಾ, ಎಷ್ಟು ಅದ್ಭುತವಾದಂಥ ಮಾರ್ಗದರ್ಶನ. ಅಂಡ್ರ ಬರಹ ಇದೆ, "ನೋ ಪರ್ಸನಲ್ ಕನ್ಸಿಡರೇಷನ್ ಶುಡ್ ಸ್ಟ್ಯಾಂಡ್ ಇನ್ ದ ವೇಸ್ ಆಫ್ ಪರ್ಫಾರ್ಮಿಂಗ್ ಎ ಪಬ್ಲಿಕ್ ಡ್ಯೂಟಿ." US ಗ್ರ್ಯಾಂಟ್ ಅನ್ನುವಂಥ ಮಹನೀಯರು ಬರೆದದ್ದು. ನಾನು ಅವ್ರು ಯಾರು ತಿಳ್ಕೊಳ್ಳಿಲ್ಲ, ಇರಲಿ. ಮೇಕ್ ಎ ವೇ ಫಾರ್ ಎ ಫೂಲ್. ಮೂರ್ಖನಿಗೆ ದಾರಿ ಬಿಡು, ಮೂರ್ಖನಿಗೆ ದಾರಿ ಬಿಡು. ಇದೊಂದು ಹಾಸ್ಯದ ಬರಹ. ನಂತರದಲ್ಲಿ ವಾಹನ ಚಾಲಕರಿಗೆ ಒಂದು ಉತ್ತಮ ಪಾಠನೂ ಇಲ್ಲಿದೆ. ಒಂದು ಇಕ್ಕಟ್ಟಾದ ದಾರಿ, ಕೇವಲ ಓರ್ವರೇ ಹೋಗುವಂಥದ್ದು, ಇಬ್ಬರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥಲ್ಲಿ ಇಬ್ಬರು ಒಮ್ಮೆಗೆ ಆ ದಾರಿ ಎಂಟ್ರೆನ್ಸಿಗೆ ಬಂದು ಬಿಡ್ತಾರೆ. ಆವಾಗ ನಾ ಹೋಗಲಿಯೋ ನೀ ಹೋಗಲಿಯೋ ಅಂಥೇಳಿ ಒಬ್ಬರು ಹಿಂದೆ ಮುಂದೆ ಮಾತಾಡ್ಬೇಕಾದ್ರೆ ಒಬ್ಬ ಮೊದಲು ಮಾತಾಡ್ತಾನೆ, "ಸರಿ, ದಾರಿ ಬಿಡೋ, ನಾನು ಹೋಗಬೇಕು" ಅಂತಾನೆ. ಈ ಎರಡನೇದವ ಅಂತಾನೆ, "ಹೌದಪ್ಪ, ನನಗೂ ಹೋಗ್ಬೇಕಾಗಿದೆ, ನಾನು ನೀನು ಸರಿ ಅನ್ನೋನೇ ಇದ್ದೆ, ನಾನು ಹೋಗಬೇಕು" ಅಂತ. ಆವಾಗ ಮೊದಲೇದವಂಗೆ ಸಿಟ್ಟು ಬಂದುಬಿಡ್ತದೆ. "ಹೇ ಮೂರ್ಖ, ಹೇ ತಲೆ ಇಲ್ದವನೇ, ನೀನು ನೋಡು, ಎಂದು ಮೂರ್ಖರಿಗೆ ದಾರಿ ಕೊಡೋಂಗಿಲ್ಲ, ನಾನು ಹೋಗವ ಅಂತ ಹೇಳ್ತಾನೋ. ನಾ ಮೂರ್ಖರಿಗೆ ಎಂದು ದಾರಿ ಕೊಡೋಂಗಿಲ್ಲ ಅಂತ ಹೇಳ್ತಾನೋ ಮೊದಲವ. ಆಗ ಎರಡನೇವ ಎಷ್ಟು ಚಂದ ಉತ್ತರ ಕೊಟ್ಟ ನೋಡ್ರಿ. ಆದರೆ ನಾನು ಮಾಡ್ತೇನೀಗ, ನಾನು ಮಾಡ್ತೇನೆ ಅಂದ್ರೇನು, ನಾನು ಮೂರ್ಖರಿಗೆ ದಾರಿಯನ್ನು ಕೊಡ್ತೇನೆ ಎಂದು ಬದಿಗೆ ಸರಿತಾನೆ. ಆ ಮೊದಲನವಾಗ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಎಷ್ಟು ಚಂದ, ಎಷ್ಟು ಮಜಾ ಬರಹದ ಅಂತ. ಈ ಜೀವನದ ಹೆದ್ದಾರಿ, ಈ ಜೀವನದ ಹೆದ್ದಾರಿಯೊಳಗೆ ಮೇಲಿಂದ ಮೇಲೆ ನಾವು ನಯವಂತರಾಗುವ, ವಿನಯವಂತರಾಗುವ, ಒಂದು ಅನೇಕ ವ್ಯವಹಾರ ದಕ್ಷರಾಗುವಂತಹ ವಿವೇಚನೆಯ ಸಮಸ್ಯೆಗಳು ಎದುರಾಗ್ತವೆ. ಆವಾಗ ನಾವು ನಯವಿನಯಂತರಾಗಿ ಅವುಗಳನ್ನು ಎದುರಿಸಬೇಕು, ಎದುರಿಸಲಿಕ್ಕೇ ಬೇಕು. ಈ ದೊಡ್ಡ ದೊಡ್ಡ ಹೆದ್ದಾರಿಗಳಲ್ಲಿ ಸಹಿತ
ನಾವು ನಯವಂತರಾಗಿಯೇ ಇರಬೇಕು. ಉತ್ತಮ ಪ್ರತಿಫಲ ಎರಡೂ ಕಡೆ ನಮಗೆ ಸಿಗುತ್ತದೆ. ಎಷ್ಟೋ ಸರಿ ನಾವು ರಸ್ತೆದಾಗ ನಾವು ಡ್ರೈವ್ ಮಾಡ್ಬೇಕಾರತ್ತಂದ್ರೆ ಒಮ್ಮೆ ನಮ್ಮ ಹಿಂದೋ ಮುಂದೋ ಮೂರ್ಖರಾಗಿ ಕಾಣುವ ಅಜಾಗರೂಕತೆಯಿಂದ ವಾಹನ ಚಲಾಯಿಸುವವರು ನಮ್ಗೆ ಎದುರು ಬರ್ತಾರೆ, ಹಿಂದೆ ಬರ್ತಾರೆ. ಅವ್ರ ಜೋಡಿ ನೀವು ಅವ್ರೊಮ್ಮೆ ಸಿಟ್ಟಿಗೆ ಹೇಳ್ತಾರೆ, ನೀವೆಂದು ವಾದ ವಿವಾದ ಮಾಡಬೇಡ್ರಿ, ನೀವೇ ಹಿಂದುಳಿರಿ, ನೀವೇ ಬದಿಗೆ ಸರಿರಿ, ಅವರಿಗಾಗಿ ದಾರಿ ಮಾಡಿಕೊಡ್ರಿ. ಇದರಿಂದ ನೀವು ನಿಮ್ಮ ಜೀವನವನ್ನು ಸಂರಕ್ಷಿಸಿಕೊಳ್ತೀರಿ ಅಂಥೇಳಿ ಇಲ್ಲಿ ಮಾರುಸ್ ಅವರು ಸಲಹೆ ಮಾಡ್ತಾರೆ. ಅದ್ಭುತವಾದ ಸಲಹೆ. ಅಂದರೆ ಕೆಳಗೆ ಅಂಡ್ರ ಬರಹ US ಗ್ರ್ಯಾಂಟ್ ಅಂತ ಮಹನೀಯರು. ಈಗ ನೀವು ನೋ ಪರ್ಸ್ನಲ್ ಕನ್ಸಿಡರೇಷನ್ ಶುಡ್ ಸ್ಟ್ಯಾಂಡ್ ಇನ್ ದ ವೇಸ್ ಆಫ್ ಪರ್ಫಾರ್ಮಿಂಗ್ ಎ ಪಬ್ಲಿಕ್ ಡ್ಯೂಟಿ. ನೀವು ಸಮಾಜ ಸೇವಕರ, ಹಾಗಿದ್ದರೆ ಯಾವುದೇ ವೈಯಕ್ತಿಕ ವಿಷಯಗಳು ಪರಿಗಣನೆಗೆ ಬರುವುದಿಲ್ಲ. ಆ ಸೇವಾ ಮಾರ್ಗದಲ್ಲಿ ವೈಯಕ್ತಿಕ ವಿಷಯಗಳು ಇರತಕ್ಕದ್ದಲ್ಲ ಅಂಥೇಳಿ ಅದ್ಭುತವಾದ ಒಂದು ಬರಹವನ್ನು ಇಲ್ಲಿ ಇರಿಸಿದ್ದಾರೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.